ಲೇ ಪದ್ದಿ, ನೀನಂತೂ ಒಳ್ಳೆ ಇಳಿಯನಿಯ ಕೊಟ್ಬಿಟ್ಟೆ ಅತ್ತಗೆ ಹೆಂಗನೂ ಒಂದು ಎರಡು ದಿನದಾಗೇನಿಯ ಒಳ್ಳೆ ಲಾಭ ಮಾಡ್ಕೊಬಿಡ್ಬೋದು ನಾವಂತೂ. ಈ ಸಂಕ್ರಾಂತಿ ಅಷ್ಟೊತ್ತಿಗೆ ನ್ಯಾಯವಾಗಿ ಒಳ್ಳೆ ಲಾಭ ಬರ್ತದೆ. ಸರಿ ಬಾ, ಎಷ್ಟಾಯ್ತದ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅದ ಹೆಂಗನು ಎಲ್ಲ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಎಲ್ಲ ದುಡ್ಡು ಎತ್ಕೊಬಿಡೋಣ ನೀಟಾಗಿ. ನಮ್ಮೂರಾಗಿ ಕಿತ್ತ ಕಬ್ಬಂತೂ ಬೆಳೆದೇ ಇಲ್ಲ. ನಾವೆಲ್ಲ ಈ ಅಕ್ಕಪಕ್ಕ ಒಂದು 4 ಹಳ್ಳಿ 5 ಹಳ್ಳಿನಾಗೆ ಯಾರು ಕಬ್ಬುಗಳು ಬೆಳೆದಿಲ್ಲ ಇವಾಗ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಇನ್ನೊಂದೇನು ಗೊತ್ತಾ, ಈಗ ನಮ್ಮ ಜನ ಎಲ್ಲ ಸೋಮಾರಿಗಳ ಕುಂತವ್ರಿ. ಯಾರೂ ಮೈ ಬೋಗಿಸ್ಬಿಟ್ಟು ಎಳ್ಳು ಬೆಲ್ಲು ಕೆಲ ರೆಡಿ ಮಾಡೋದು ಹುರ್ಕೊಳ್ಳೋದು ಅದಂತೂ ಗ್ಯಾರಂಟಿ ಯಾರೂ ಮಾಡೋದಿಲ್ಲ. ಅದೊಂದು ನಮಗೆ ಪ್ಲಸ್ ಪಾಯಿಂಟು. ಕಬ್ಬಿಲ್ಲ ಎಳ್ಳು ಬೆಲ್ಲದೊಂದು. ಇನ್ನು ಇದು ಅಂದರೆ ಅದೇನಪ್ಪ, ಈ ಗಾಳಿಪಟ ಅವೆಲ್ಲ ನಮ್ಮೂರಾಗೇನು ಬಿಡಾಕಿಲ್ಲ ಬಿಡು. ಅವರೆಕಾಯಿ ನಾವು ಹೊಲ್ದಾಗೆ ಕಿತ್ಕೋತಾರೆ. ಅವರೆಕಾಯಿ ಕಡಲೆಕಾಯಿ ಮಾರೋದು ಬೇಡ. ಈ ಗೆಣಸು ನಮ್ಮೂರಾಗ ಯಾರು ಬೆಳೆದಿಲ್ಲ, ಅವನು ಸೇರಿ ಹಾಕ್ಬಿಡೋಣ. ಹ್ಞೂ ಕಣೆ ಜಯಮ್ಮ, ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ. ಏನು ಗೊತ್ತಾ, ನೀನು ಯಾರಿಗೂ ಹೇಳಿಲ್ಲ ತಾನೆ ಈ ಬಿಸ್ನೆಸ್ ಬಗ್ಗೆ. ನಮಗಿನ್ನ ಮುಂಚೆ ತಗೊಬಿಟ್ಟು ಬಂದು ಮಾಡಿಕೊಬಿಡ್ತಾರೆ ಆಮೇಕಿಂದ. ಇಲ್ಲ, ನಾನಂತೂ ಯಾರಿಗೂ ಹೇಳಿಲ್ಲ. ಅಲ್ಲ ಕಣ್ಬೋದು, ಇಂಥ ವಿಷಯ ಎಲ್ಲ ಹೇಳೋಕ್ಕಾಯ್ತದ? ಬಾ, ಹೋಗ್ಬಿಟ್ಟು ಮಾರ್ಕೆಟಾಗೆ ಎಷ್ಟೆಷ್ಟು ಕಡಿಮೆ ರೇಟಿಗೆ ಸಿಗ್ತದೆ, ನಾವು ಹೆಂಗೆ ಮಾರಿದ್ರೆ ಹೆಂಗೆ ಲಾಭ ಆಯ್ತದೆ ಎಲ್ಲ ಕೇಳ್ಕೊಂಡು ಇವತ್ತೆಲ್ಲ ಆಟೋ ಪಟದಾಗ ಹಾಕೊಂಡು ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಇನ್ನೇನು ಹಬ್ಬ ಗುರುವಾರ ಅಲ್ವಾ? ಇವತ್ತು ಯಾವ ವಾರ? ಇವತ್ತು ಸೋಮವಾರ, ಇವತ್ತು ಮಂಗಳವಾರ, ನಾಳೆ ಮಂಗಳವಾರ ಬುಧವಾರ 2 ದಿನ ಫುಲ್ಲು ಸೇಲ್ ಮಾಡಿಬಿಡೋಣ. ಸೇಲ್ ಮಾಡಿಬಿಟ್ರೆ ಆಮೇಕಿಂದ ನೋಡು, ನಮಗೆ ಸಿಕ್ಕಿರೋ ಲಾಭದಾಗೆ ಮಜಾ ಮಾಡ್ಕೊಂಡು ಹಬ್ಬ ಮಾಡ್ಬೋದು. ಲೇಪದ್ದಿ ಏನಿಲ್ಲ ಅಂದ್ರೂ ಸರಿಯಾಗಿ ಲಾಭ ಮಾಡ್ಕೋಬೋದು ಬಾರೆ. ಅದಕ್ಕೆ ನಾನು ಇದೇ ಪಿಲಾನ್ ಇರಲಿ ಅಂದಿದ್ದು. ಏನು ಗೊತ್ತೇನೆ, ಈ ಸೀಸನ್ ಏನು ಬರ್ತದೋ, ಏನು ಟ್ರೆಂಡಿಂಗ್ ಇರ್ತದೋ ಅದನ್ನ ಮಾಡಿ ನಾವು ದುಡ್ಡು ಮಾಡ್ಕೋಬೇಕು. ಅದೇನೇನಿಯ ನಿನ್ನ ಬಿಸ್ನೆಸ್ ಪಿಲಾನು. ಅರ್ಥ ಆಯ್ತಾ? ಇವಾಗ ನೋಡು, ಯಾರಾದ್ರೂ ಇವಾಗ ಏನೋ ಕೇಳ್ತಾರೆ ಅಂತ ಅನ್ಕ, ಶಿವರಾತ್ರಿ ಬರ್ತದೆ ಅವಾಗ ತಮಟ ಮಾಡ್ಬಿಟ್ಟು ಮಾರೋದು ಅಂಥವೇ. ಸೀಸನ್ನಾಗ ಬರೋ ಅಂಥವು, ಸೀಸನ್ನಾಗ ಏನು ಬರ್ತವೋ ಅವು ನೆನೆಯ ನಾವು ಮಾರಾಟ ಮಾಡಬೇಕು. ಊಪದಿ ಸರಿಯಾಗೈತೆ ನಿನ್ನ ಪಿಲಾನು. ಮತ್ತೆ ಸುಮ್ಮನೆ ದುಡ್ಡಾಳು ಮಾಡ್ಕೊಳ್ಳೋದಲ್ಲ. ಪಿಲಾನ್ ಮಾಡ್ಕೋಬೇಕು ಎಲ್ಲನೂ. ಅದು ಸರಿ ನೆನೆಯ. ಸರಿ ಬಾ, ಪ್ಯಾಟೆಗೆ ಹೋಗ್ಬಿಟ್ಟು ಮಾರ್ಕೆಟ್ ಹಾಕಿ ಹೇಳೋಣ. ಇಲ್ಲೆಲ್ಲ ರೇಟ್ ಶಾನೆ ಇಕ್ಕವ್ರೆ ಅಂತ ಅನ್ನಿಸೋದು ಕಣಮ್ಮ ನಂಗೇನು. ಇಲ್ಲೆಲ್ಲ ರೇಟ್ ಶಾನೆ ಇಕ್ತಾರೆ. ಹಳ್ಳಿನಾಗಲ್ವ, ಹಳ್ಳಿ ಸಂತಿಗಳಿಗೆಲ್ಲ ರೇಟ್ ಇರ್ತದೆ. ಪ್ಯಾಟೆನಾಗೆ ಹೋಲ್ಸೇಲಾಗಿ ತಗೋತೀವಿ ಕಣಣ ಅಂತ ಹೇಳ್ಬಿಟ್ಟು ಈ ಕಬ್ಬು ಅದು ಇದು ಎಲ್ಲನೂ ಹೋಲ್ಸೇಲಾಗಿ ಮಾತಾಡ್ಬೇಕು ನಾವು. ಹೋಲ್ಸೇಲಾಗಿ ಮಾತಾಡಿದ್ರೆ ನೋಡಮ್ಮ ಎಲ್ಲನೂ ಶಾನೆ ನಮಗೂ ದುಡ್ಡು ಲಾಭ ಸಿಗ್ತದೆ. ಬಾ ಹೋಗನ್ ಬಾ. ಈ ಪದ್ದಿ ಏನು ಬಿಸ್ನೆಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರಲ್ಲ, ಈಗ ಗೊತ್ತಾಯ್ತಾ ಈ ಪದ್ದಿ ಏನು ಬಿಸ್ನೆಸ್ ಮಾಡೋಕ್ಕೆ ಪ್ಲಾನ್ ಮಾಡೋಳೆ ಅಂತ ಹೇಳ್ಬಿಟ್ಟು. ಸೀಸನ್ಗೆ ಏನೇನು ಇರ್ತದೋ ಅದೇನೇನೇ ಬಿಸ್ನೆಸ್ ಮಾಡೋದು. ಸಂಕ್ರಾಂತಿ ಹಬ್ಬ ಬಂತ, ಈ ಬಿಸ್ನೆಸ್ಸು. ಏನು ಹೇಳಿ, ಎಳ್ಳು ಬೆಲ್ಲ ಅವು ಇವು ಮಾಡೋದು. ಆಮೇಲೆ ಯುಗಾದಿ ಬಂತ, ಅಷ್ಟೇ ಬಟ್ಟೆ ವ್ಯಾಪಾರ ಮಾಡ್ಕೊತೀವಿ ನಾವು. ಶಿವರಾತ್ರಿ ಬಂತ, ತಮಟ ನಾವೇ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಮಾಡೋ ಅಂತ ಪ್ಲಾನ್ ಮಾಡಿದ್ದೀವಿ. ಆಮೇಲಿಂದ ಹಿಂಗೆ ದೀಪಾವಳಿ ಬಂದರೆ ಪಟಾಕಿ ಇಕ್ಕೊಂಡು ಮಾರ್ತೀವಿ ನಾನು ಜಯಮ್ಮ. ನಾವು ಸೀಸನ್ಗೆ ತಕ್ಕಂಗೆ ಮಾರ್ಬಿಟ್ಟು 3-4 ದಿನ ಹಂಗೇನಿಯ ಸೇವಿಂಗ್ ಮಾಡ್ಕೊಳ್ಳೋದು ಎಲ್ಲನೂ. ಬೇರೆ ದಿನ ಸುಮ್ಮನಿರೋದು. ಯಾಕೆ ಲಾಸ್ ಮಾಡ್ಕೋಬೇಕು ಶಾನೆ ಅಂತ. ಸೀಸನ್ನಾಗೇನಿಯ ಶಾನೆ ಎತ್ಬೋದು ಗೊತ್ತಾ? ನಾನು ಹಿಂಗೆ ಪ್ಲಾನ್ ಮಾಡಿರೋದು ನಾನು ಜಯಮ್ಮ. ಸರಿ ಮಾತಾಡಿ ಸಾಕು, ಬಾ ಹೋಗೋಣ. ಬಾ. ಬರ್ರಿ ಅಕ್ಕ, ಬರ್ರಿ. ಏನೇನು ಐಟಮ್ ಬೇಕು ಎಲ್ಲ ತಗೋಬರ್ರಿ. ಏನೇನು ಬೇಕಕ್ಕ? ಬರ್ರಿ. ಅಕ್ಕ, ಏನು ಬರೀ ಗಾಳಿಪಟ ಇಟ್ಕೊಂಡಿದ್ದೀರಾ? ಎಳ್ಳು ಬೆಲ್ಲ ಎಲ್ಲನೂ ಮಡಿಕೊಂಡಿದ್ದೀರಾ? ಅದೇನೋ ರೆಡಿ ಪ್ಯಾಕೆಟ್ ಬರ್ತದಲ್ಲಕ್ಕ ಇವಾಗ, ರೆಡಿ ಪ್ಯಾಕೆಟ್ ಎಲ್ಲ ಮಡಿಕೊಂಡಿದ್ದೀರಾ? ಏನು ಬರೀ ಗಾಳಿಪಟ ಇಟ್ಕೊಂಡಿದ್ದಂಗಿದ್ದೀರಾ? ಗಾಳಿಪಟ ಬೇಡ ನಮಗೆ. ಎಳ್ಳು ಬೆಲ್ಲ ಅವೆಲ್ಲ ಬೆಲ್ಲದೆಲ್ಲ ಮಾಡ್ತಾರಲ್ಲ ಅವು ಬೇಕಿತ್ತು ಕಣಕ್ಕ ನಮಗೆ. ಹೌದು, ಅವನು ಅವೇ ನಮ್ಮ ತಾಗೆ. ಇಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟೆಷ್ಟು ಬೇಕು, ಏನೇನು ಬೇಕು ಎಲ್ಲ ಹೇಳಿ, ಈಗಲೇ ಕಟ್ಕೊಡ್ತೀನಿ. 2 ಪ್ಯಾಕೆಟ್ ಕೊಡೋದಾ? ಅಯ್ಯೋ, 2 ಪ್ಯಾಕೆಟ್ ಬೇಡ ಕಣಕ್ಕ. ನಾವು ನಮಗೆ ಹೋಲ್ಸೇಲ್ ರೇಟು ಕೊಡಕ್ಕ, ನಾವು ಶಾನೆ ತಗೊಂಡು ಹೋಯ್ತೀವಿ ಕಣಕ್ಕ. ಹೋಲ್ಸೇಲ್ ರೇಟು ಕೊಡು. ಒಂದು ಪ್ಯಾಕೆಟ್ ಎಷ್ಟು ರೂಪಾಯಿಗೆ ಮಾರಬೇಕು? ಎಷ್ಟು ರೂಪಾಯಿ ಐತಕ್ಕ ಒಂದು ಪ್ಯಾಕೆಟು? 200 ಗ್ರಾಮ್ ಐತೆ. 200 ಗ್ರಾಮ್ ಬಂದು 60 ರೂಪಾಯಿ 70 ರೂಪಾಯಿ ಮಾರ್ತಾರೆ. ನಾವು ನಿಮಗೆ 50 ರೂಪಾಯಿಗೆ ಏನಿಯೇ ಕೊಡ್ತೀವಿ. ಹೋಲ್ಸೇಲಾಗಿ ಶಾನೆ ಪ್ಯಾಕೆಟ್ ತಗೋತಿರಲ್ಲ, ಹೋಲ್ಸೇಲಾಗಿ ಶಾನೆ ಪ್ಯಾಕೆಟ್ ತಗೊಳ್ಳೋದಕ್ಕೆ ನಾನಂತೂ ನಿಮಗೆ ಕಮ್ಮಿ ರೇಟ್ಗೆ ಏನಿಯೇ ಕೊಡ್ತೀನಿ. ಸರಿ ಕಣಕ್ಕ, ಹಂಗಾದ್ರೆ ಸರಿ. ಅಕ್ಕ, ಇನ್ನೊಂಚೂರು ಕಮ್ಮಿ ಮಾಡಿಕೊಟ್ರೆ ನಮಗೂ ಒಳ್ಳೇದು. ನಾವು ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಹೊಸ್ದಾಗ ಶುರು ಮಾಡ್ತಿದೀವಿ ಕಣಕ್ಕ. ಈಗಲೇ ನೀವು ತಗೊಂಡೋಯ್ತೀವಿ. ಎಷ್ಟು ಏನು ಅಂತ ಎಲ್ಲ ಹೇಳಿದ್ರೆ, ಹೊಸಿ ಕಮ್ಮಿ ಗಿಮ್ಮಿ ಮಾಡ್ತೀನಿ ಅಂತ ಹೇಳಿದ್ರೆ ಹಂಗೆ ನೀ ತಗೊಂಡು ಹೋಗ್ಬಿಡ್ತೀನಿ ಕಣಕ್ಕ. ಇಲ್ಲ 50 ರೂಪಾಯಿ ನಮ್ಮ ಅಷ್ಟೊಂದು ಕಡಿಮೆ ಮಾಡೋಕೆ ಹಾಕಿಲ್ಲ. 200 ಗ್ರಾಮು ಅಂತಂದರೆ ಏನು ಅನ್ಕೊಂಬಿಟ್ಟಿದ್ರೆ, 200 ಗ್ರಾಮ್ ನಾವು 50 ರೂಪಾಯಿ ಕೊಡ್ತಿರೋದೇನೇ ಹೆಚ್ಚು. 200-250 ಗ್ರಾಮ್ ಅನ್ಕೊಳ್ಳಿ. 250 ಗ್ರಾಮ್ ಬೇಕಾದ್ರೆ ಇದು ಮಾಡ್ಕೊಡ್ತೀವಿ ನಾವು. ಎಷ್ಟು ಪ್ಯಾಕೆಟ್ಗಳು ಬೇಕು, ಏನು ಬೇಕು ಅಂತ ಹೇಳಿದ್ರೆ ಎಲ್ಲ ಲೆಕ್ಕ ಹಾಕ್ಬಿಟ್ಟು ನಿಮ್ಗೆ ಏನೇ ಕೊಟ್ಬಿಡ್ತೀನಿ ನಾನು. ಏನ್ಲೇ ಮಾಡೋದು? ಸುಮ್ಕೆನೇ ಇವಾಗ ತಕೊಬಿಡೋದಾ ಏನು? ಪದಿ ಎಲ್ಲ ಕಡೆ ವಿಚಾರ ಮಾಡ್ಬಿಟ್ಟು ನೋಡಿದೀವಿ ತಾನೇ. ಎಲ್ಲ ಕಡೆ ವಿಚಾರ ಮಾಡ್ಬಿಟ್ಟು ನೋಡಿದ್ರೆ ನನಗೇನೋ ಇದ್ರಾಗ ಏನೇ ಕಮ್ಮಿ ಅಂತ ಅನ್ನಿಸ್ತದೆ. ಇಲ್ಲೇನೇ ತಗೊಳ್ಳೋಣ ಬಿಡು. ಹಂಗಂತಿಗೆ ಆಯ್ತು ಬಿಡು, ಇಲ್ಲೇನೇ ತಗೊಂಡು ಇಲ್ಲೇನೇ ಇದು ಮಾಡ್ಕೊಂಡ್ರೆ ಆಯ್ತು. ಇನ್ನೇನು ಎಲ್ಲ ಎಷ್ಟು ಅಂಗಡಿಗೆ ಹೋದ್ರು ಅಷ್ಟೇನೇ. ಈ ಗಾಳಿಪಟ ಇಕ್ಕಂಡ್ರೆ ನಮ್ಮ ಹಳ್ಳಿನಾಗೇನು ಸಂಕ್ರಾಂತಿ ಹಬ್ಬಕ್ಕೇನು ಓಡಕ್ಕಿಲ್ಲ ಅಂತ ಅನ್ನಿಸ್ತದೆ.
ಹ್ಞೂ ಹ್ಞೂ ಏನು ಓಡಕ್ಕಿಲ್ಲ ಸುಮ್ನಿರು ಸಂಕ್ರಾಂತಿ ಹಬ್ಬಕ್ಕೆ ಏನು ಓಡ್ತದೆ. ನಮ್ಮ ಕಡೆ ಎಲ್ಲಾನು ಗಾಳಿಪಟ ಅವೆಲ್ಲ ಯಾರು ಬಿಟ್ಟರು ಹುಡುಗರು. ಬೇಕಾರೆ ಒಂದು 4 ತಗೊಂಡು ಹೋಗೋದಷ್ಟೇ ನಮಗೆ ಅಂತ ಹೇಳ್ಬಿಟ್ಬಿಟ್ರೆ ಇನ್ನೇನು ಬೇಡ. ನೋಡಮ್ಮಿ ಎಳ್ಳು ಬೆಲ್ಲ ಕೊಬ್ಬು ಗೆಣಸು ಕೊಬ್ಬಿರ್ತದಲ್ಲ ಅಲ್ಲೇನೇ ಗೆಣಸು ಇರ್ತದೆ. ಅವಣ್ಣವ್ರನ್ನ ಕೇಳಿದ್ರೆ ಎಲ್ಲಿ ಸಿಗ್ತದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಾರೆ. ಸರಿನಾ? ಹೆಂಗನೋ ಬಿಡು, ಹೋಗ್ಬಿಟ್ಟು ಅಲ್ಲೇ ನಿನಗೆ ಕೇಳ್ಬಿಟ್ಟು ಇದು ಮಾಡ್ಕೊಂಡ್ರೆ ಆಯ್ತು. ಅಕ್ಕ, ಒಂದು ಸದ್ಯಕ್ಕೊಂದು 60-70 ಪಾಕೆಟ್ ಕೊಟ್ಟಿರಕ್ಕ ನಮಗೆ. 60-70 ಪಾಕೆಟ್ ಇದ್ರೆ ಹೆಂಗೋ ಅಕಸ್ಮಾತ್ ನಮ್ಗೇನೇನು ಎಲ್ಲ ಸೇಲ್ ಆದರೆ ತಿರುಗಿ ಬಂದು ತಗೊಂಡೋಯ್ತೀವಿ ಕಣಕ್ಕ. ಈಗ ಬರ್ತೀವಿ ಆಟೋ ಗಿಟ ಮಾಡ್ಕೊಂಡು ಎಲ್ಲ ಹಾಕೊಂಡು ಹೋಗ್ಬೇಕು, ಲಗೇಜ್ ಅಟ್ಟ ಮಾಡ್ಕೊಂಡು ಕೊಬ್ಬು ಗೆಣಸು ಎಲ್ಲ ಹಾಕೊಂಡು ಹೋಯ್ತೀವಿ. ರೆಡಿ ಮಾಡಿ ಇಕ್ಕಿರಕ್ಕ. ಅಡ್ವಾನ್ಸ್ ಎಲ್ಲ ಕೊಟ್ಟೋಗಿರ್ತೀನಿ, ರೆಡಿ ಮಾಡಿಗಿರ್ರಿ. ಬಂದ್ಬಿಟ್ಟು ಎಲ್ಲ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಹಂಗೇನಿಯೇ ತಗೊಂಡು ಹಂಗೇನಿಯೇ ಹೋಗ್ಬಿಡ್ತೀವಿ. ಹ್ಞೂ ಕಣಕ್ಕ, ರೆಡಿ ಮಾಡಿರಕ್ಕ. ಇನ್ನೂ ಶಾನೆ ತಗೊಳ್ಳಿ. ಅಯ್ಯೋ ಹಬ್ಬಕ್ಕೇನಮ್ಮ ಬಲೂನುವೆ ಸೇಲ್ ಆಗೋಗ್ಬಿಡ್ತದೆ. ಈಗ ನಮ್ದಂತೂ ಸೇಲ್ ಶಾನೆ ಆಯ್ತೈತೆ, ನಿಮ್ಮೂರಾಗೂ ಶಾನೆ ಆಯ್ತದೆ. ಹಂಗಂತ ಶಾನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಯ್ತದೇನಕ್ಕ? ಶಾನೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲ. ನಮ್ದು ಸೀದೈತೆ. ಅದಕ್ಕೆ ಶಾನೆ ಇನ್ವೆಸ್ಟ್ಮೆಂಟ್ ಎಲ್ಲ ಆಗಕ್ಕಿಲ್ಲ. ಸರಿ, ಒಂದು 60 ಪಾಕೆಟ್ ಕೊಟ್ಟಿರಿ. ಆಮೇಲೆ ನನ್ನ ಸಕ್ಕತ್ತಾಗಿ ಸೇಲ್ ಆಗ್ಬಿಟ್ಟು ಅಂದರೆ ಫೋನ್ ಹಾಕ್ತೀವಿ. ಫೋನ್ ಹಾಕ್ಬಿಟ್ಟು ನಮ್ಮ ಯಜಮಾನ್ರನ್ನ ಯಾರನ್ನ ಕಳಿಸ್ತೀವಿ. ನಿಮ್ಮ ಅಂಗಡಿಗೆ ಫೋನ್ ನಂಬರ್ ಕೊಟ್ಟಿರಿ. ಇನ್ನೇನು ಇನ್ನೂ ಬೇಕಾಯ್ತದೆ, ಶಾನೆ ಡಿಮ್ಯಾಂಡ್ ಐತೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರನ್ನ ಕಳಿಸ್ತೀನಿ. ಹಂಗೇನಿಯೇ ಕೊಟ್ಬಿಟ್ಟು ಕಳಿಸ್ಬಿಡಿ. ಸರಿ ಕಣಮ್ಮ, ನಿಮ್ಗೆ ಅನುಕೂಲ ಹೆಂಗೋ ಹಂಗೇನೇನಿಯ. ಸರಿ ಕಣಕ್ಕ, ಕೊಟ್ಟಿಕ್ಕಿರು, ಲೇಟ್ ಮಾಡಕ್ ಹೋಗ್ಬೇಡ. ಕೊಟ್ಟಿಕ್ಕಿರು. ನಮ್ಮ ಊರಾಗ ತಗೊಂಡೋಗಿ ಬಿಸ್ನೆಸ್ ಜೋರಾಗಿ ಮಾಡ್ಬೇಕು. ನಾವೀಕಿತ ಮೊದಲನೇ ಬಿಸ್ನೆಸ್ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೇವ್ರು ನೆನೆಸ್ಕೊಂಡು ಕೊಟ್ಬಿಟ್ಟು ಇಕ್ಬಿಡು. ಸರಿ ಆಯ್ತು. ನಡಿ ಜಯಮ್ಮ, ಇನ್ನೇನು ತಗೋಬೇಕು ಹೇಳು? ಗೆಣಸು ಕೊಬ್ಬು ಅಲ್ವೇ, ಅವನ್ ತಗೊಬಿಟ್ರೆ ಆಯ್ತು. ನೀನು ನೋಡ್ತಾ ಇರು, ಈಕಿತ ವ್ಯಾಪಾರ ಕಿತ್ಕೊಂಡು ಹೋಯ್ತದೆ. ನೀನು ಎಲ್ರಿಗೂ ಹೋಗಿ ನಾವು ಅಂಗಡಿ ಇವತ್ತು ಇವತ್ತು ನಾಳೆ ಇಕ್ಬಿಡ್ತೀವಲ್ಲ ಎಲ್ಲ. ಆದರೆ ಸಂಜೆಯಿಂದನೇ ನೀವು ವ್ಯಾಪಾರ ಶುರು ಮಾಡ್ಕೊಬಿಡೋಣ. ಫುಲ್ಲು ಎಲ್ರಿಗೂ ಹೇಳ್ಕೊಂಬಿಟ್ಟು ಬರೋಣ. ಎಳ್ಳು ಬೆಲ್ವಾ ಯಾಕೆ ಕಷ್ಟಪಟ್ಟು ಮಾಡ್ತೀರಾ, ನಾವೇ ಮಾಡ್ತಿದ್ದೀವಿ ಅಂತ ನೀನು ಹೇಳ್ಕೊಂಬಿಟ್ಟು ಬಾ. ನಾನು ವಾಟ್ಸಪ್ ಗಿಟ್ಸಪ್ ಎಲ್ಲನೂ ನಮ್ಮ ಬಿಸ್ನೆಸ್ ಬಗ್ಗೆ ಹಾಕ್ಕೊಳ್ಳೋಣ. ಸರಿ ಆಯ್ತು ಬಾ. ಬರ್ರಕ್ಕ, ಬರ್ರಿ ಏನ್ ಕಪ್ ತಗೊಳಕ್ ಬಂದ್ರು? ಹೂಕಣ್ಣ, ಹೋಲ್ಸೇಲ್ ಕೊಡ್ಬೇಕಣ್ಣ ನಮಗೆ. ಕಮ್ಮಿ ರೇಟ್ಗೆ ಏನಿಯೇ ಸ್ಯಾನೆ ಕೊಡ್ಬೇಕು ನೀವು. ಒಂದೊಂದು ಕೊಬ್ಬು ಇಷ್ಟಿಷ್ಟಕ್ಕೆ ಅಂತ ಹೇಳ್ಬಿಟ್ಟು ನೀವು ಕೊಟ್ರೆ ನಮಗೂ ತಗೊಳಕ್ ಸುಲಭ ಆಯ್ತದೆ. ನೀವು ಹೇಳ್ರಿ, ನಾವು ಮಾರಕ್ಕೆ ಅಂತ ನೀನು ತಗೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮಾರಕ್ಕೆ ಅಂತ ಹೇಳಿ. ನೀವೆಲ್ಲ ಹೇಳಿದ್ರೆ ನಾವು ತಗೊಂಡು ಹೆಂಗೊಂದ್ರೆ ಮಾರ್ಕತೀವಿ ಕಣ್ಣ. ಕಮ್ಮಿ ರೇಟಿಗೆ ನೋಡೋಣ. ನೀವು ವ್ಯಾಪಾರಸ್ಥರು ಹೆಂಗಾದ್ರೆ ಸರಿ ಬಿಡಕ್ಕ, ಆಯ್ತು. ವ್ಯಾಪಾರಸ್ಥರು ಅಂತ ಅಂದಮೇಲೆ ಇನ್ನೇನಂತೆ, ಆಯ್ತು. ಕೊಡ್ತೀನಿ, ವ್ಯಾಪಾರಸ್ಥರು ತಾನೇ. ಅಲ್ಲ, ನೋಡೊಂದು ರೇಟಿಗೆ ಹಾಕ್ಕೊಡ್ತೀನಿ. ಕೊಬ್ಬು ನಮ್ಗೇನಿಯಾ ಇದೆ, ನಾವು ಬೆಳೆದಿರೋದಲ್ಲ. ನಾವು ಕೊಂಡ್ಕೊಬಿಟ್ಟು ಬಂದು ಮಾರ್ತಿರೋದೇನಿಯಾ. ನಾವು ₹1 ₹2 ಲಾಭ ಇಟ್ಕೊಂಡು ಕೊಟ್ಬಿಡ್ತೀವಿ. ಯಾಕಂದ್ರೆ ನಾವು ಹೋಲ್ಸೇಲಾಗಿ ಏನಿಯಾ ಮಾರ್ತಿರೋದು. ಎಷ್ಟೊಂದು ಅಂಗಡಿಗಳು ಆಗ್ಲೇ ಏನಿಯಾ ತಗೊಂಡೋದ್ರು. ನೀವು ಇಷ್ಟುಷ್ಟುಕ್ಕೆ ಅಂತ ಹೇಳಿದ್ರೆ, ಎಷ್ಟು ಬಂಡ್ಲು ಬೇಕು ಅಂತ ಹೇಳಿದ್ರೆ ಅಷ್ಟು ಬಂಡ್ಲುನ ಹೋಲ್ಸೇಲ್ ಹಾಕ್ಬಿಟ್ಟು ಹಂಗೆ ಏನಿಯಾ ಕೊಡ್ತೀನಿ. ಹೌದಾ ಅಣ್ಣ? ಒಂದು ಕೊಬ್ಬೊಂದು ₹25 ₹30? ಅಷ್ಟೇ. ನೀವು ಎಷ್ಟು ಕನ ಮಾರ್ಕೋಬೋದು. ಈಗೆಲ್ಲ ಚೆನ್ನಾಗಿರೋದು ಇವೆಲ್ಲನೂ ಮ್ಯಾಲ್ಗಡೆ ಎಲ್ಲ ಏನು ಕಿತ್ತಿರಕ್ಕಿಲ್ಲ. ನಾವು ಕೊಬ್ಬು ಹಂಗಂಗೆ ಕೊಟ್ಟು ಮಾಡ್ಬಿಟ್ಟು ತಂದಿರ್ತೀವಿ. ಕೆಲವರು ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೆಲವರು ಬಳಸ್ತಾರೆ. ಅದಕ್ಕೆ ಹಂಗೇನಿಯೇ ತಂದ್ಬಿಟ್ಟಿರ್ತೀವಿ. ನೀವು ಹೆಂಗೆ ಹೇಳಿದ್ರೆ ಹಂಗೇನೇ ಹೆಂಗೆ ಮಾಡ್ಕೊಡಿ ಅಂದರೆ, ನೀವು ಟ್ರ್ಯಾಕ್ಟ್ರು ಇಲ್ಲ ಯಾವ್ದನ್ನ ಗಾಡಿ ತಂದು ಕೊಟ್ರೆ ಹಾಕಿ ಕಳಿಸ್ಕೊಡ್ತೀವಿ. ಇಲ್ಲ ನಮ್ಮದೇ ಗಾಡಿ ಐತೆ, ನಮ್ಮದೇ ಹೇಳ್ತೀವಿ. ಹಣ ಕಮ್ಮಿಗೆ ಹಾಕೊಡ್ತೀರ ತಾನೇ? ಯಾಕಂದ್ರೆ ನಾವು ವ್ಯಾಪಾರಸ್ಥರು ಕಾರಣ ಅಲ್ಲಿ ಇಲ್ಲಿ ಎಲ್ಲ ಕೇಳ್ಕೊಂಬಿಟ್ಟು ಬಂದಿದ್ದೀವಿ ರೇಟ. ನೀವು ಕಮ್ಮಿ ಹೇಳಿದ್ರೆ ನಿಮ್ಮ ತಾಗೆ ತಗೋತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಹೋಯ್ತೀವಿ ಅಷ್ಟೇ. ಏನಿಯಾ ಹಂಗೇನೆ ಗೆಣಸು ನೀವೇ ಮಾರ್ತೀರಣ್ಣ? ಗೆಣಸು ಇಲ್ಲ ಕಣಮ್ಮ, ಇಲ್ಲೇ ಮಾರ್ಕೆಟಾಗಿ ಮಾರ್ತಾರೆ ನೋಡಿ. ಹೋಲ್ಸೇಲ್ ಅಂತ ಮೂಟೆ ಇಕ್ಕೊಂಬಿಟ್ಟು ಬಂದು ತಂದ್ಬಿಟ್ಟು ಮಾರ್ದವ್ರೆ ಕಣವ. ನೀವು ಹೋಗಿ ಅಲ್ಲಿ ಕೇಳಿ ವಿಚಾರ ಮಾಡಿದ್ರೆ ನಿಮಗೆ ಗೊತ್ತಾಯ್ತದ ಅಲ್ಲೇನೆ. ಹೌದಾ? ಸರಿ ಅಣ್ಣ, ಅದೇ ನೀವೇ ಆಟ ಮಾಡ್ಬಿಟ್ಟು ಹಾಕ್ಕೊಡಿ. ನಾವು ಹಂಗೆ ಎಳ್ಳು ಬೆಲ್ಲದ ಪ್ಯಾಕೆಟ್ ಅಂತೆ, ಹಂಗೆ ಗೆಣಸು ಒಂದು 2 ಮೂಟೆ ಎಲ್ಲ ತಗೊಂಡು ಹೋಗ್ಬೇಕಲ್ಲಣ್ಣ. ಅದಕ್ಕೆ ನೀನು ನೀವೆಲ್ಲ ಹೇಳಿದ್ರೆ ಗಾಡಿ ಮಾಡ್ಬಿಟ್ಟು ಹಾಕಿದ್ರೆ ನಾವು ಬಂದ್ಬಿಟ್ಟು ಎಲ್ಲ ಒಂದಕ್ಕಿಂತ ತಗೊಂಡು ಹೋಯ್ತೀವಿ ಕಣಣ್ಣ. ಅಕ್ಕ, ಆಯ್ತು. ನಮ್ಮವೇ ಹುಡುಗರ ಗಾಡಿಗಳವೆ ಕಳಿಸ್ತೀನಿ. ಬಂದು ಆರಾಮಾಗಿ ತಗೊಂಡು ಹೋಗ್ರಿ. ಏನಂತೆ ಎಷ್ಟು ಬಂಡಲ್ ಬೇಕು, ಎಷ್ಟು ಬೆಸ್ಟ್ ಬೇಕು ಅಂತ ಹೇಳಿದ್ರೆ ಎಲ್ಲ ತೆಗ್ದಿಕ್ತೀವಿ. ಒಂದು 3 ಬಂಡಲ್ ತೆಗ್ದಿಕ್ಕಣ. ಶಾನೆ ಏನ್ ಬೇಡ. ನಮ್ಮೂರ ಖರ್ಚಾಯ್ತವೋ ಇಲ್ವೋ ನಮಗೂ ಗೊತ್ತಿಲ್ಲ. ನಾವು ಮೊದಲನೇ ಕಿಂತ ಮಾರಕ್ಕೆ ನಿರ್ಧಾರ ಮಾಡ್ಕೊಂಡಿದೀವಿ ನಾವುನುವೆ. ಅದಕ್ಕೆ ತಗೊಳ್ಳಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗೋಗ್ಬಿಡ್ತದಣ್ಣ. ಅಷ್ಟೊಂದು ಬಂಡ್ಲು ತಗೊಂಡು ನಾವೇನ್ ಮಾಡೋಣ? ಅದಕ್ಕೆ ನಾವು ಇದು ಮಾಡ್ತಾ ಇದೀವಿ. ಸರಿ ಕಣಮ್ಮ, ಆಯ್ತು. ಏನ್ ಜಯಮ್ಮ, ನಿಂಗೆಲ್ಲ ಒಪ್ಪಿಗೆ ಆಯ್ತು? ನನಗೇನು ಪದಿ, ನಿನ್ನ ತಲೆ ಮುಂದೆ ನಂದು ಏನೈತೆ? ನೀನು ಹಿಂಗೆ ಮಾಡ್ತೀನಿ ಅಂತಂದ್ರೆ ಸರಿ ಆಯ್ತು, ಹಂಗೇನೇ ಇದು ಮಾಡಿದ್ರಾಯ್ತು. ನೀನು ಹಂಗೆ ಹೇಳಿದ್ರೆ ಹಂಗೇನೆ. ನಿನ್ನ ತಲೆ ಮುಂದೆ ನಂದು ಏನೈತೆ ಹೇಳು? ಸೀಸನ್ ಥರನೇ ನೀ ಮಾಡ್ತೀನಿ ಅಂತ ಹೇಳ್ತಿರಿಗಲ್ಲ, ಹೆಂಗೋ ಬಿಡು. ಸಂದಕ್ಕೆ ಏನಿಯ ಮಾಡ್ತಾ ಇದೀಯಾ? ಹಂಗೇನಿಲ್ಲ ಜಯಮ್ಮ, ನೀನು ಪಾರ್ಟ್ನರ್ ತಾನೇ, ಇಬ್ರು ಕಾಸಾಕ್ಬಿಡ್ತಾನೆ ಮಾಡ್ತಿರೋದು. ಯೋಚನೆ ಮಾಡು ನೀನು. ಇಲ್ಲಿ ತಗೊಳ್ಳೋದು ಬೇಡ, ಬೇರೆ ಕಡೆ ತಗೊಳ್ಳೋಣ ಅಂತ ಹೇಳಿದ್ರೆ ಆಯ್ತು. ಬೇರೆ ಕಡೆ ಏನಿಯ ತಗೊಂಡ್ರೆ ಆಯ್ತಲ್ಲ. ಸರಿ ಆಯ್ತು. ಹಂಗಾರೆ ನೋಡೋಣ ಇರು. ಆಯ್ತು, ಏನೋ ಒಂದು ಇದು ಮಾಡ್ತೀನಿ. ನನಗೇನು ಗೊತ್ತಾನೆ, ಕೊಬ್ಬು ವ್ಯಾಪಾರ ಆಯ್ತದಿಲ್ಲ ಅಂತಲ್ಲ, ಇನ್ನೂ ಏನಾರ ಜೊತೆಗೆ ಇಕ್ಕೊಂಬಿಡೋಣ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಯೋಚನೆ ಮಾಡ್ತೀವಿ. ಏನಾರ ಬ್ಯಾರೆ ಥರ ಏನಾರ ಇಕ್ಕೋಬೋದಾ ಅಂತ. ಲೇ ಜಯಮ್ಮ,
ಸಂಕ್ರಾಂತಿ ಹಬ್ಬಕ್ಕೆ ನಮ್ಗೆ ಏನು ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳೋಣ. ಶಾನೆ ಎಲ್ಲ ಆಮೇಕಿಂದ ಯೋಚನೆ ಮಾಡೋಣ. ಹಬ್ಬಕ್ಕೆ ಐಡಿಯಾ ಉಪಯೋಗಿಸೋಣ. ಒಸಿದ್ ಕಾಸು ಮಾಡ್ಕೊತಿರ್ಬೇಕು ಅಷ್ಟೇನಿಯ. ಶಾನೆ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಕಾಸ. ನಡಿ ನಡಿ ಹೋಗ, ನೀನು ಗ್ಯಾನ್ಸ್ ಮಾತಾಡ್ಬೇಕಲ್ಲ, ಬಾ. ಬಾ ಅಣ್ಣ, ಫೋನ್ ನಂಬರ್ ಕೊಟ್ಟಿರು, ಹಂಗೆ ರೆಡಿ ಮಾಡಿಕ್ಕಿರಣ. ಬರ್ತೀವಿ. ಸರಿ ಕಣಮ್ಮ ಆಯ್ತು. ಅಡ್ವಾನ್ಸು ನಿಮ್ಮ ಫೋನ್ ನಂಬರ್ ಹೇಳಿ, ಫೋನ್ ಪೇ ಮಾಡ್ತೀವಿ. ಸರಿ ಕಣಮ್ಮ ಆಯ್ತು. ಅಣ್ಣ, ಗೆಣಸು ಇಷ್ಟನೇ ಇರೋದು, ಶಾನೆ ಇಲ್ವೇ ಗೆಣಸು? ಹಿಂದೆಗಡೆ ಲಾಟ್ ಹಾಕಿಲ್ವೇ ನಮ್ಮ ಅವೆಲ್ಲ ನಮ್ಮವೇನಿಯ, ಮುಂದೆ ಮಾತ್ರ ಇಷ್ಟು ಇಟ್ಕೊಂಡಿದೀವಿ ಅಷ್ಟೇ ಏನಿಯ. ಯಾಕೆ ಶಾನೆ ಬೇಕಾಗಿತ್ತಾ? ಯಾರೋ 1 kg 2 kg ತಗೊಂಡು ಹೋಗ್ತಿರಲ್ಲ, ಅದಕ್ಕೆ ನೀವು ಮೂಟೆ ಕಟ್ಬಿಟ್ಟು ಹಾಕಿರ್ತೀನಿ, ಸುಮ್ಮನೆ ಇದಾಯ್ತವೆ ಅಂತ. ಹೌದೇನು ಅಣ್ಣ? ಹೆಂಗೆ ಕೆಜಿ? ಸಣ್ಣ ಗೆಣಸಾದ್ರೆ ಉಸಿ ಕಮ್ಮಿ ಇರ್ತದೆ, ದೊಡ್ಡ ಗೆಣಸಾದ್ರೆ ನೋಡಮ್ಮ 30 ರೂಪಾಯಿ 35 ರೂಪಾಯಿ ಇವೆ. ನಿಮ್ಗೆ ಯಾವ ತರ ಬೇಕೋ ಆ ತರದಾಗ ಮಾಡ್ಕೊಡ್ತೀನಿ ನಾನು. ಅಣ್ಣೋ, ಚೀಲದ ಲೆಕ್ಕದಾಗ ಕೊಡ್ತಾರಲ್ಲ, ಹಂಗೆ ಚೀಲದ ಲೆಕ್ಕ ಕೊಟ್ಬಿಡಿ. ನಾವು ವ್ಯಾಪಾರಸ್ಥರು, ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡ್ತಿದೀವಿ ನಾವು. ಅದಕ್ಕೆ ನೀವು ಹೊಸಿ ಕಮ್ಮಿ ಕೊಟ್ರೆ. ಹೌದೇನಕ್ಕ, ನೀವು ವ್ಯಾಪಾರ ಮಾಡ್ತೀನಿ ಅಂದ್ರೆ ಹೇಳಿ, ಒಂದು ರೇಟ್ಗೆ ಹಾಕೊಡ್ತೀನಿ. ಶಾನೆ ತಗೊಂಡು ಹೋಗ್ತೀನಿ ಅಂದ್ರೆ ನಾವೇ ಬೆಳೆದಿರೋದು, ನಾವು ರೈತರೇನೇನಿಯಾ, ನಾವೇ ಬೆಳೆದ್ಬಿಟ್ಟಿದೀವಿ. ಗೆಣಸು ಎಲ್ಲನೂ ಹೇಳಕ್ ಅವರೆಕಾಯಿ ಎಲ್ಲ ಹಾಕೊಡ್ತೀನಿ. ಎಲ್ಲಾನು ಹೋಯ್ತೀನಿ, ನೀವು ಮಾರ್ಕೊಳಂಗಿದ್ರೆ ಮಾರ್ಕೊಳ್ಳಿ. ಅವರೆಕಾಯಿ ನಮ್ಮದ್ರಾಗ ಯಾರು ಕೊಂಡ್ಕೊಳಕಿಲ್ಲ ಅವರೆಕಾಯಿನ. ಅವರೆಕಾಯಿ ಕೊಂಡ್ಕೊಳ್ಳೋರು ಕಮ್ಮಿನೇನಿಯ. ಯಾಕಂದ್ರೆ ಎಲ್ಲ ಹೊಲಗಳಿಗೆ ಬೆಳ್ಕೊಂಡವ್ರಿ. ಈ ಗೆಣಸು ಬೆಳ್ಕೊಳ್ಳಲ್ಲ ಕಣಣ್ಣ. ಅವರೆಕಾಯಿನ ಅಕ್ಕಪಕ್ಕದವ್ರು ಹೊಲ್ದಾಗ ಕಿತ್ಕೊಬಿಟ್ಟು ಬಂದು ಮಾಡ್ಬಿಡ್ತಾರೆ. ಆದ್ರೆ ಈ ಗೆಣಸು ಹೇಳು, ಗೆಣಸಂಗೆ ಎಲ್ಲಾನು ಮಾಡಲ್ವಲ್ಲ. ಹೌದೇನಕ್ಕ, ಎಷ್ಟು ಬೇಕು ಹೇಳಿ, ಎಷ್ಟು ಮೂಟೆ ಹಾಕೊಡ್ಲಿ ಗೆಣಸು? ಸದ್ಯಕ್ಕೆ 1 ಮೂಟೆ ಹಾಕೊಂಡು ಹೋಗೋನೇನೆ. ಆಮೇಕಿಂತ ಶಾನೆ ಏನಾರ ವ್ಯಾಪಾರ ಆದ್ರೆ ಬಂದು ತಗೊಂಡೋದ್ರಾಯ್ತು. ಒಂದೇಕಿಂತ ಶಾನೆ ಇನ್ವೆಸ್ಟ್ಮೆಂಟ್ನ ಮಾಡ್ಬಿಟ್ಟು 3 ನಾಮ ಹಾಕಿಸ್ಕೊಂಡ್ಬಿಟ್ರೆ ಕಷ್ಟ. ಸರಿ ಹಂಗೆ ಮಾಡೋಣ ಬಿಡು. 1 ಮೂಟೆನೇ ಕೇಳಿ ಸಾಕು. ಅಣ್ಣ, 1 ಮೂಟೆ ಹಾಕ್ಕೊಡಿ. 1 ಮೂಟೆ ಕೊಟ್ಬಿಟ್ರೆ ಸಾಕು. 1 ಮೂಟೆನಾಗೇನಿಯ ಹೆಂಗೋ ವ್ಯಾಪಾರ ಮಾಡ್ಕೊತೀವಿ. ಅಕಸ್ಮಾತ್ ಏನಾರ ನಮ್ಗೆ ಶಾನೆ ಇನ್ನೂ ಬೇಕಾಯ್ತು, ಸೇಲ್ ಆಯ್ತು ಗೆಣಸು ಶಾನೆ ಅಂತ ಹೇಳಿದ್ರೆ ಇನ್ನೊಂದ್ಸಲ ಬಂದ್ಬಿಟ್ಟು ತಗೊಂಡು ಹೋಯ್ತೀವಿ. ತಗೊಂಡೋಗಿ ಒಯ್ತಿದ್ದೀರಾ, ತಗೊಂಡೋಗಿ ಹೊಸಿ ಶಾನೆ ನಿನಿಯ. ಆಮೇಲೆ ಗೆಣಸು ಬೋಲ್ ಸೇಲ್ ಆಯ್ತವೆ. ಊರಾಗ ಏನಿಯ ಪ್ರೆಸ್ ಆಗಿ ಮಾರ್ಬಿಟ್ರೆ, ನಮ್ದಂತೂ ನಾವು ಬೆಳೆದಿರೋ ಗೆಣಸಲ್ವಾ, ಪ್ರೆಸ್ ಆಗೈತೆ. ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ. 1 ಮೂಟೆ ಕೊಡಿ ಅಣ್ಣ ಸಾಕು. ಸುಮ್ಮನೆ ನಮ್ಮ ಊರುಗಳ ಒಳ್ಳಿಗಳ ಕೊಂಜಿಸ್ತೇನೆ ಶಾನೆ. ನಮ್ಮೂರಾಗೆ ವ್ಯಾಪಾರ ಕಮ್ಮಿ ಮಾಡೋರು. ಸರಿ, ನಿಮ್ ಇಷ್ಟ. ಮತ್ತೊಂದು ಮೂಟೆ ತೆಗ್ದಿಕ್ಲಾ? ಹ್ಞೂ ಅಣ್ಣ, ಒಂದು ಯಾರನ್ನ ಆಟ ತಗೊಬಿಟ್ಟು ಬರ್ತೀವಿ. ಇಲ್ಲಿ ಕೊಬ್ಬಾಕತ್ತಾ ಇದ್ವಿ, ಆಟ ತತ್ತೀವಿ. ಆಟದಾಗ ಏನಿ ಹಾಕ್ಬಿಡೋಣ. 1 ಮೂಟೆ ತಂದ್ಬಿಟ್ಟು ರೇಟ್ ಹೆಂಗ ಹೊಸಿ ನೋಡಿ ಕಮ್ಮಿ ಮಾಡ್ಬಿಟ್ಟು ಹಾಕ್ಬಿಡೋಣ. ಸರಿ ಕಣವ, ಹಾಕ್ತೀನಿ ರೀ. ಈಗಿತ ಭರ್ಜರಿ ವ್ಯಾಪಾರ ಮಾಡ್ಬೇಕು ನಾವಂತೂ. ಜಯಮ್ಮ, ಮನೆ ಕೆಲಸ ಎಲ್ಲ ಬಿರುಬಿರ್ನ ಮುಗಿಸಿದೀವಿ ನಾವು. ಇನ್ನೇನಿದ್ರು ವ್ಯಾಪಾರ ಮಾಡೋದಷ್ಟೇ ಬಾಕಿ. ಮಾಡನ್ ಬಾರಿ, ಅದ್ರಾಗ ಏನಂತೆ.